ಇವತ್ತು ನಮ್ಮ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಅರಿಶಿಣ ಎಲೆಯ ಸಿಹಿ ಕಡಿಮೆನ ಘಮ. ಇಡೀ ಮನೆ ತುಂಬ ಅರಿಶಿಣ ಎಲೆಯ ಘಮ ಘಮ. ನೋಡಿ, ಅರಿಶಿಣ ಎಲೆ ತಗೊಂಡು ಸ್ವಚ್ಛ ಮಾಡಿ ತೊಳೆದು ಒರೆಸಿ ಅದರ ಮೇಲೆ ಅಕ್ಕಿ ಹಿಟ್ಟನ್ನು ಈ ರೀತಿ ಸವರಿ ಅದರ ಒಳಗಡೆ ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿದ ಹೂರ್ಣ ಹಾಕಿಬಿಟ್ಟು ಮಡಚಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ಅರಿಶಿಣ ಎಲೆ ಕಡುಬು ಸ್ವಲ್ಪ ಹೊತ್ತು ಬೆಂದ ನಂತರ ತಯಾರಾಗ್ಬಿಡುತ್ತೆ. ಈ ಅರಿಶಿಣ ಎಲೆ ಕಡುಬಿದೆಯಲ್ಲ, ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾಗಿ ಶ್ರಾವಣ ಮಾಸ ಹತ್ರ ಬಂದ ತಕ್ಷಣ ಇದು ವಿಶೇಷ ಖಾದ್ಯ ಆಗಿ ಮಲೆನಾಡಿನಲ್ಲಿ ತಯಾರಿಸ್ತಾರೆ. ಸಿಹಿ ಅರಿಶಿಣ ಎಲೆ ಕಡುಬು, ಸಪ್ಪೆ ಅರಿಶಿಣ ಎಲೆ ಕಡುಬು ಕೂಡ ಮಾಡ್ತಾರೆ ಅವರವ್ರ ರುಚಿಗೆ ತಕ್ಕಂಗೆ. ಇದು ಈ ಸಮಯದಲ್ಲೇ ಯಾಕಂತ ಹೇಳಿದರೆ, ಅರಿಶಿಣ ಕೊಂಬನ್ನು ನಾಟಿ ಮಾಡಿದರೆ ಅದು ಚಿಗುರಿ ಎಲೆಯಾಗಿ ಬರುವಂಥದ್ದು ಕಾಲ ಈ ಮುಂಗಾರು ಮಳೆಯ ಶ್ರಾವಣ ಮಾಸ ಹತ್ತತ್ರ. ಇದು ಅರಿಶಿಣ ಎಲೆ ಕಡುಬಿಗೆ ತಯಾರಿಸ್ಕೊಂಡಂಥ ಹಿಟ್ಟು. ಕೆಲವರು ಕುಚ್ಚಲಕ್ಕಿನ ನೆನೆಸಿ ಈ ರೀತಿ ಗಟ್ಟಿ ಹಿಟ್ಟು ಮಾಡ್ತಾರೆ, ಕೆಲವರು ಬೆಳ್ತಕ್ಕಿನ ಮಾಡ್ತಾರೆ, ಕೆಲವರು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ಅದು ಅವರವರ ಚಾಯ್ಸ್. ಅದನ್ನು ಅದಕ್ಕೆ ತುಂಬಲಿಕ್ಕೋಸ್ಕರ ಹೂರ್ಣ ಇದೆಯಲ್ಲ, ಅದು ತೆಂಗಿನಕಾಯಿ ಅಥವಾ ಕೊಬ್ಬರಿ, ಆಲೆಮನೆ, ಬೆಲ್ಲ ಮತ್ತು ಏಲಕ್ಕಿ, ಅದರಿಂದ ಒಂದು ಹೂರ್ಣ ಮಾಡ್ಕೊತಾರೆ. ಇದರ ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿನಲ್ಲಿ ಮಾಡಿರುವಂಥ ಹೂರ್ಣ ಇದೆಯಲ್ಲ, ಅದನ್ನು ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿ. ಮಕ್ಕಳಂತೂ ಹಾಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ಅರಿಶಿಣ ಎಲೆ ಕಡುಬಿನಲ್ಲಿ ಹಾಕಿದಾಗ ಅದಕ್ಕಾದಂಥ ರುಚಿನೇ ಬೇರೆ. ಅರಿಶಿಣ ಎಲೆಯ ಸುತ್ತಿರೋದ್ರಿಂದ ಅದಕ್ಕೆ ಅರಿಶಿಣ ಎಲೆಯ ಘಮ ಬರುತ್ತೆ. ಆ ಘಮಘಮಾದಂಥ ಸುವಾಸನೆ ಇದೆಯಲ್ಲ, ಅದೊಂದು ವಿಶೇಷ. ಅದರ ಜೊತೆಗೆ ಈ ಹೂರ್ಣ ತುಂಬಿರುವಂಥ ಈ ಅರಿಶಿಣ ಎಲೆ ಕಡುಬು ತಿನ್ನಲಿಕ್ಕೆ ಅದರದ್ದು ರುಚಿ, ಸ್ವಾದ ಎಲ್ಲ ಬೇರೆ. ಇದು ನೋಡಿ, ಕುಚ್ಚಲಕ್ಕಿಯಿಂದ ಮಾಡಿದ್ದು, ಇದು ಬೆಣ್ತಕ್ಕಿನಲ್ಲಿ ಮಾಡಿದ್ದು. ಇದು ಎರಡೂ ಕೂಡ ರುಚಿ ಅದರದ್ದೇ ಆದ ರುಚಿ ಇರುತ್ತೆ. ಕುಚ್ಚಲಕ್ಕಿನಲ್ಲಿ ಮಾಡಿದ್ದು ಸ್ವಲ್ಪ ಬಣ್ಣ ಕೆಂಪು ಬರುತ್ತೆ, ಬೆಣ್ತಕ್ಕಿನಲ್ಲಿ ಮಾಡಿದ್ದು ಬೆಳ್ಳಗೆ ಬರುತ್ತೆ. ಇದಕ್ಕೆ ಚಟ್ನಿ ಜೊತೆಗೂ ತಿಂತಾರೆ, ಆದರೆ ತುಪ್ಪ ಸಾಕು ಇದಕ್ಕೆ. ಯಾಕಂದರೆ ಸಿಹಿ ಖಾದ್ಯ ಆಗಿರೋದ್ರಿಂದ ತುಪ್ಪದ ಜೊತೆಗೆ ಇದು ವಿಶೇಷವಾದಂಥ ಒಂದು ರುಚಿ ಕೊಡುತ್ತೆ. ನೋಡಿ, ನಾನು ತುಪ್ಪ ಹಾಕಿದ್ದೇನೆ. ಬಿಸಿ ಬಿಸಿ ಕಡುಬಿಗೆ ಹಾಕಿದ ತುಪ್ಪ ಕರಗಿ ಹಾಗೆ ಜಾರುತ್ತೆ ನೋಡಿ ಅಲ್ವಾ. ಹಾಗಾಗಿ ಈ ಹಲಸಿನ ಎಲೆ ಕಡುಬು ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆದ್ರ ಮೇಲೆ ಅದು ತಿಂದೇ ಇರಲಿಕ್ಕೆ ಆಗಲ್ಲ. ಇದು ಮಲೆನಾಡಿನ ಒಂದು ವಿಶೇಷವಾದಂಥ ಖಾದ್ಯ. ಇದು ಬೆಳಗಿನ ಉಪಹಾರಕ್ಕೂ ಬರುತ್ತೆ, ಎಷ್ಟೊತ್ತಿಗೂ ಬರುತ್ತೆ. ಮಕ್ಕಳು ಕೂಡ ಹೆಚ್ಚು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಹೆಚ್ಚು ಇಷ್ಟಪಟ್ಟು ತಿಂತಾರೆ. ಈ ವರ್ಷ ಮೊದಲ ಅರಿಶಿಣ ಎಲೆ ಕಡುಬು ನಮ್ಮ ಮನೆಯಲ್ಲಿ ಇವತ್ತು.